ನಮಸ್ಕಾರ. ಪ್ರಸಿದ್ಧ ಕವಿ ಡಾಕ್ಟರ್ ನಾ ಮೊಗಸಾಲೆಯವರ ಒಂದು ಕವಿತೆ. ಕವಿತೆಯ ಶೀರ್ಷಿಕೆ 80ರ ಹೊತ್ತಿಗೆ ಮೊಗಸಾಲೆಗೆ ಬಂದವರು. ಬನ್ನಿ ಕುಳಿತುಕೊಳ್ಳಿ ಎಂದೆ. ದಿಢೀರಾಗಿ ಬಂದವರಿಗೆ ಮಾತ್ರವಲ್ಲ, ಸಾಕಷ್ಟು ವರ್ಷದಿಂದ ಆಪ್ತರಿದ್ದು ಆಮೇಲೆ ಸಂಬಂಧ ಕಡಿದುಕೊಳ್ಳದೆ ಎದೆಯೊಳಗಿದ್ದು ಈಗ ಪ್ರತ್ಯಕ್ಷರಾದವರಿಗೆ. ಬೆಲ್ಲ ನೀರು ಕೊಟ್ಟು ಉಪಚರಿಸಿದೆ. ಮಜ್ಜಿಗೆ ನೀರು ಬೇಕೆಂದವರಿಗೂ ಇತ್ತು. ಅದನ್ನು ಪಾಯಸದ ಊಟಕ್ಕಿಂತಲೂ ಹೆಚ್ಚು ಮೆಚ್ಚಿ ನಾವು ಹೊಡೆದದ್ದು ಹರಟೆ. ಆ ಹರಟೆಯಲ್ಲಿ ಸಮಾಜ, ನೆಂಟರಿಷ್ಟರು, ಸಾಹಿತ್ಯ, ಸಂಸ್ಕೃತಿ, ಅದು ಇದು ಅಂದರೆ ಅಡಿಕೆಗೆ ಬೆಲೆ ಏರಿದ್ದು, ಕರಿಮೆಣಸಿನ ಬೆಲೆ ಇಳಿದದ್ದು ಮತ್ತು ಈ ವರ್ಷದ ವಿಪರೀತ ಸೆಕೆಯೂ ಕೂಡ. ಎದ್ದು ಹೋದಾಗ ಇವರೆಲ್ಲ ಬಿಳಿ ಮೋಡ ಕರಗಿ ಕಾರ್ಮೋಡ ಬಾರದೆಯೂ ಬಂದಂತೆ ಇವರು. ಸುರಿಸಿ ಹನಿ ಮಳೆ ಒಳಗೆ ಹೊರಗೆ. ಬೀಳ್ಕೊಡಲು ಅಂಗಳಕ್ಕಿಳಿದ ನನ್ನ ಹೆಂಡತಿಯ ಕಣ್ಣಲ್ಲಿ ಸಣ್ಣ ಹನಿ ನೀರು. ಬಂದವರೆಲ್ಲ ತನ್ನ ಗಂಡನ ಬಂಧುಗಳು ಅಥವಾ ಬಂಧುಗಳನ್ನು ಮೀರಿ ನಿಂತವರು ಎಂಬಂತೆ. ನಾನಾದರೋ ಮೊಗಸಾಲೆಯಲ್ಲಿ ಸುಮ್ಮನೆ ಕುಳಿತು ನೋಡಿದೆ. ಆ ಎಲ್ಲರ ಬೆನ್ನನ್ನು ಮತ್ತು ಆ ಮೊದಲು ಮುಖ ತುಂಬ ನಕ್ಕು ನನ್ನೊಳಗೆ ಇಳಿದದ್ದನ್ನು. ಅರೇ, ಏನು ಬಿಟ್ಟು ಹೋದರು ಅಲ್ಲಿ ಮೊಗಸಾಲೆಯಲ್ಲಿ? ಮಾತೆ, ಪ್ರೀತಿಯೇ, ಅದರಾಚೆಯ ಹೇಳಲಾಗದ ಭಾವವೇ? ಎಲ್ಲವೂ ಇಹದಲ್ಲಿ ಇದ್ದು ಅಲ್ಲಿಂದಲೇ ಪರವ ಮೆಟ್ಟಿ ನಿಂತಂತೆ ಇರುವುದನ್ನೇ? ಎಲ್ಲವೂ ಇಹದಲ್ಲಿ ಇದ್ದು ಅಲ್ಲಿಂದಲೇ ಪರವ ಮೆಟ್ಟಿ ನಿಂತಂತೆ ಇರುವುದನ್ನೇ? ಧನ್ಯವಾದಗಳು.